ಆಗ್ತಾ ಇದೆ. ಗಮನಿಸ್ತಾ ಕಾರಣ ಏಕಾಗ್ರತೆ ಹೆಚ್ಚಿಸ್ತಾ ಇದೆ. ಈ ಒಂದು ಗಣಪತಿ ನಮಸ್ಕಾರದಿಂದ ಯಾವುದೇ ವಿಘ್ನಗಳು ಬಾರದಂಗೆ ನಮ್ಮ ಎಲ್ಲ ಮಕ್ಕಳಿಗೂ ಇನ್ನಷ್ಟು ವಿದ್ಯಾಭ್ಯಾಸ ನೀಡಲಿ ಎಂದು ಆ ಭಗವಂತನಿಗೆ ನಾವು ಪ್ರಾರ್ಥಿಸುತ್ತಿದ್ದೇವೆ. ವಿಶ್ರಾಂತಿ. ನಾಳೆ ಗಣಪತಿ ದೇವರಿಗೆ ಅಣ್ಣ ಹೇಳಿದ್ದಾರೆ, ಹೋಗಿ ಗಣಪತಿ ಯಾವ ರೀತಿ ಅಂತ ಹೇಳ್ಬಿಟ್ಟು ನಮ್ಗೆ ಬಂದಿಲ್ಲಿ ನಾಳೆ ಹೇಳ್ತೀರಲ್ವ, ಎಲ್ಲರೂ ಹೇಳ್ತೀರಾ? ಕೈ ಮುಂದೆ ತಗೋತೀವಿ, ಹಾಗೆ ಇಟ್ಕೊತೀವಿ. ಕೈಗಳನ್ನ ಕರದರ್ಶನ ಮಾಡ್ತಾ ಇರ್ತೀವಿ. ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಗೌರಿ, ಇದಕ್ಕೆ ಏನಂತ ಕರಿತೀವಿ? ಹಸ್ತ, ಕೈ ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಹಸ್ತಕಲಾ ಅಂತ ಕರಿತೀವಿ. ನಮ್ಮ ಕೈ ಮೇಲೆ ಎಷ್ಟು ಶಕ್ತಿ ವಾಸವಾಗಿದ್ದಾವೆ? 3 ದೇವತೆಗಳು. ಯಾರು? ಸರಸ್ವತಿ, ಗೌರಿ ಮತ್ತು ಲಕ್ಷ್ಮಿ. ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾರ ದರ್ಶನ ಮಾಡಬೇಕು? ಕರ ದರ್ಶನ ಮಾಡಬೇಕು. ಕೈಗಳನ್ನು ನೋಡಿಕೊಂಡು ದರ್ಶನ ಮಾಡಿದ್ರೆ ನಾವು ಯಾರು ನೋಡಿದಂಗಾಗುತ್ತೆ? ಯಾರು? ಸರಸ್ವತಿ, ಗೌರಿ ನೋಡ್ದಂಗಾಗತ್ತಲ್ವಾ? ಆಮೇಲೆ ಸ್ಪರ್ಶ ಮಾಡ್ಕೋಬೇಕು. ಬರುವ ಶಾಖವನ್ನು ಕಣ್ಣಿಗೆ ಕೊಟ್ಕೊಳ್ತಾ ವಾಪಸ್ ಬರಬೇಕು. ಅರ್ಥ ಆಯ್ತಾ? ಹಾಗೆ ನೆನಪು ಕುತ್ಕೋಣ. ಸರ್ವೇ ಭವಂತು